ಇನ್ನ ವೃಷಭ ರಾಶಿ. ವೃಷಭ ರಾಶಿಯವ್ರಿಗೆ ಹೇಗಪ್ಪ ಇದೆ ಗುರು ಬದಲಾವಣೆ ಅಂತಂದ್ರೆ, ಇದೇ ಜೂನ್ 2ನೇ ತಾರೀಕು ವೃಷಭ ರಾಶಿ ಮಿಥುನ ರಾಶಿಯಿಂದ ವೃಷಭ ರಾಶಿಗೆ ಬರ್ತಾನೆ. ಇಷ್ಟು ದಿವಸ ನಿಮ್ಗೆ ವೃಷಭ ರಾಶಿಯವರಿಗೆ ಮನೆಗಳಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ನಡೀತಾ ಇರೋಂಥದ್ದು ಇರ್ಬೋದು, ಒಂದೇನೋ ಒಂದು ಶುಭ ಕಾರ್ಯಗಳು, ಶುಭ ಎಲ್ಲಾದ್ರೂ ಹೋಗ್ ಬರೋ ಅಂತದ್ದು, ನೀವಂದ್ರೆ ಎಲ್ಲಾದ್ರೂ ದೇವಸ್ಥಾನಗಳು, ಈ ತರನೇ ಎಲ್ಲ ಒಂದು ಶುಭ ಸುದ್ದಿನ ನೋಡ್ಕೊಂಡು ಬಂದಿರ್ತೀರ ನೀವು ವೃಷಭ ರಾಶಿಯವರು. ಇವಾಗ 3ನೇ ಮನೆಗೆ ಬಂದಿರ್ತಾನೆ, ಅಂದ್ರೆ 11ನೇ ಮನೆ ಅಧಿಪತಿಯಾಗಿ 8ನೇ ಮನೆ ಅಧಿಪತಿಯಾಗಿ 3ನೇ ಮನೆಗೆ ಬಂದಿರ್ತಾನೆ ವೃಷಭ ರಾಶಿ. 3ನೇ ಮನೆಗೆ ಬಂದಾಗ ಏನಪ್ಪಾ ಆಗತ್ತೆ ಅಂತಂದ್ರೆ, ಮಾತು ಜಾಸ್ತಿ ಆಗತ್ತೆ. ಅಂದ್ರೆ ನಿಮ್ಗೆ ವೃತ್ತಿಯಲ್ಲಿ ಏನಾದ್ರೂ ಲಾಭ ಅನ್ನೋಂಥದ್ದು ನೋಡ್ಬೇಕು ಅಂದ್ರೆ, ಇನ್ವೆಸ್ಟ್ ಮಾಡದೇ ಇರೋಂಥದ್ರಲ್ಲಿ ಏನಾದ್ರೂ ಲಾಭನ ನೋಡ್ಬೋದು. ಅತಿಯಾಗಿ ಇನ್ವೆಸ್ಟ್ ಮಾಡಿರೋಂಥದ್ರಲ್ಲಿ ಲಾಭಗಳು ಅಷ್ಟು ಬರೋದಿಲ್ಲ ನಿಮ್ಗೆ ವೃಷಭ ರಾಶಿಯವರಿಗೆ. ಅದ್ರಲ್ಲೂ ನಿಮ್ಗೆ ಯಾರಾದ್ರೂ ಒಂದು ಹೊಸ ಸ್ನೇಹಿತರ ಪರಿಚಯ ಆಗುವಂತ ಟೈಮ್ ಇವಾಗ, ಹೊಸ ಗೆಳೆಯ ಗೆಳತಿಯರು ಪರಿಚಯ ಆಗುವಂತ ಸಮಯ 3ನೇ ಮನೆ. ಮತ್ ನಿಮ್ ಒಡ ಹುಟ್ಟಿದವ್ರು ಯಾರು ಇರ್ತಾರೋ ಅವ್ರ ಜೊತೆ ಏನ್ ಬಾಂಧವ್ಯಗಳು ನಿಮ್ಗೆ ಕಟ್ಟಾಗಿರುತ್ತೋ, ಮಾತಾಡ್ತಾ ಇರಲ್ಲ ಸುಮಾರು ದಿವಸಗಳಿಂದ ವರ್ಷಗಳಿಂದ, ಏನೋ ಒಂದು ಭಿನ್ನಾಭಿಪ್ರಾಯಕ್ಕೆ ನಿಮ್ ಮಧ್ಯೆ ಒಂದು ಮನಸ್ತಾಪ ಬಂದಿರುತ್ತೆ, ಅದು ಕೂಡ ಸರಿ ಆಗುವಂಥದ್ದು. ನಿಮ್ ಸ್ನೇಹಿತರ ನಡುವೆ ಒಳ್ಳೆ ಬಾಂಧವ್ಯ ಹುಟ್ಟುವಂಥದ್ದು ವೃಷಭ ರಾಶಿಯವ್ರಿಗಾಗುತ್ತೆ. 8ನೇ ಮನೆ ಅಧಿಪತಿ 3ನೇ ಮನೆಗೆ ಬಂದಾಗ ಸ್ವಲ್ಪ ನಿಮ್ಗೆ ಏನಪ್ಪಾ ಅಂತಂದ್ರೆ ಹೆಲ್ತ್ ನಲ್ಲಿ, ಯಾಕೆಂದ್ರೆ ಅದು ಹೆಲ್ತ್ ನ ಇದು ತೋರ್ಸುತ್ತೆ. ಏನಂದ್ರೆ ಗುರುಗ್ರಹ ಬಂದು 8ನೇ ಮನೆ ಅಧಿಪತಿ 3ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ನಿಮ್ ಸ್ನೇಹಿತರು, ನಿಮ್ ಸಿಸ್ಟರ್ಸ್ ಯಾರಾದ್ರೂ ಇದ್ರು ಅಂದ್ರೆ, ಅವರು ವಯಸ್ಸಾದವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ. ನಿಮಗಲ್ಲ, ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಇರುತ್ತೆ. ಅದರಲ್ಲೂ ಕೂಡ ನಿಮ್ಗೆ 11ನೇ ಮನೆ ನೋಡ್ತಾ ಇರೋದ್ರಿಂದ ಹಣಕಾಸಿನಲ್ಲಿ ಯಾವುದೇ ರೀತಿಯಾದ ನಿಮ್ಗೆ ತೊಂದರೆಗಳೇನು ಇರೋದಿಲ್ಲ. ನಿಮ್ಗೆ ಹಣಕಾಸು ಬರ್ತಾ ಇರುತ್ತೆ. 11ನೇ ಮನೆಯೇ ನೋಡ್ತಾ ಇರ್ತಾನೆ. ಆಲ್ರೆಡಿ ಶುಭ ಗ್ರಹ ನಿಮ್ಗೆ 11ನೇ ಮನೆಯಲ್ಲಿ ಶನಿ ಗ್ರಹ ಕೂತಿರ್ತಾನೆ. ಮತ್ತೆ ಗುರು ಗ್ರಹ ವೀಕ್ಷಣೆ ಬಂದು ನಿಮ್ಗೆ 11ನೇ ಮನೆಗೆ ಬೀಳ್ತಾ ಇರುತ್ತೆ. 11ನೇ ಮನೆಗೆ ಬೀಳ್ತಾ ಇರುತ್ತೆ. ಮತ್ತೆ ಈ ಕಡೆ 9ನೇ ಮನೆಗೂ ಬೀಳ್ತಾ ಇರುತ್ತೆ. ನಿಮ್ಗೆ ಏನಾದ್ರೂ ಒಂದು ಪಿತ್ರಾರ್ಜಿತ ಆಸ್ತಿ ಏನಾದ್ರು ಬರ್ಬೇಕು ಅನ್ನೋಂಥದ್ದು ಏನಾದ್ರು ಇದ್ರೆ, ಅದರಿಂದ ನಿಮ್ಗೆ ಏನಾದ್ರು ತುಂಬಾ ತೊಂದರೆ ಆಗ್ತಾ ಇದೆ, ಒಂದು ವ್ಯಾಜ್ಯ ಆಗ್ತಾ ಇದೆ ಅಂದ್ರೆ, ಇವಾಗ ಅದು ಕಮ್ಮಿ ಆಗ್ತಾ ಬರುತ್ತೆ ನಿಮ್ಗೆ. ಇವಾಗ ಅದರಲ್ಲಿ ವಿನ್ನಿಂಗ್ ಕಾಣ್ತೀರಾ ನೀವು. ಏನಕ್ಕೆ ಕೋರ್ಟು ಕೇಸ್ಗಳಂತ ಇರುತ್ತೆ ನಿಮ್ಗೆ, ಅದರಿಂದ ಸ್ವಲ್ಪ ಮುಕ್ತಿ ಇರುತ್ತೆ. ಯಾಕೆಂದ್ರೆ 9ನೇ ಮನೇನೂ ನೋಡ್ತಾ ಇರ್ತಾನೆ ಗುರುಗ್ರಹ, 11ನೇ ಮನೇನೂ ನೋಡ್ತಾ ಇರ್ತಾನೆ, 9ನೇ ಮನೇನೂ ನೋಡ್ತಾ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಅದರಿಂದ ಲಾಭ ಆಗತ್ತೆ. ಮತ್ ನಿಮ್ಗೆ 7ನೇ ಮನೇನೂ ನೋಡ್ತಾ ಇರೋದ್ರಿಂದ ನಿಮ್ ಗಂಡ ಹೆಂಡತಿರ ಮಧ್ಯೆ ಯಾರ ಮಧ್ಯೆ ಜಗಳ ಕನ್ನಗಳಿರುತ್ತೆ ಅದು ಕೂಡ ಸ್ವಲ್ಪ ತಣ್ಣಗಾಗ್ತಾ ಬರುತ್ತೆ. ನೀವು ವೃಷಭ ರಾಶಿಯವ್ರು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ನೀವು ಆದಷ್ಟು ಯಾರಾದ್ರೂ ನಿಮ್ಗೆ ಅಂದ್ರೆ ನಿಮ್ಗಿನ್ನ ಚಿಕ್ಕವ್ರು ಯಾರು ಇರ್ತಾರೋ ಅವ್ರಿಗೆ ಏನಾದ್ರೂ ಒಂದು ಹಳದಿ ಕಲರ್ ಬಟ್ಟೆ ಕೊಡೋಂಥದ್ದು ಇರ್ಬೋದು, ಅಥವಾ ಒಂದು ಹಳದಿ ಸಂಬಂಧಪಟ್ಟಂತ ಏನಾದ್ರು ದಿನಸಿ ಕೊಡೋಂಥದ್ದು, ಆ ತರ ಮಾಡ್ತಾ ಬಂದ್ರೆ ನೀವು ಇನ್ನೂ ಶುಭ ಸೂಚನೆಯನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ವೃಷಭ ರಾಶಿಯವರು. ಹಳದಿಗ್ ಸಂಬಂಧಪಟ್ಟಿದ್ದನ್ನೇ ದಾನ ಏನು ಆಗ್ಲಿಲ್ವಾ, ಅಟ್ಲೀಸ್ಟ್ ಒಂದು ಅರ್ಶಿನ ಕುಂಕುಮ ಕೊಡೋಂಥದ್ದು. ಅದ್ರಲ್ಲಿ ಅರ್ಶಿನ ಯಥೇಚ್ಛವಾಗಿ ಕೊಡಿ. ಸ್ವಲ್ಪ ಕುಂಕುಮದ ಜೊತೆಗೆ ಅರ್ಶಿನ ಯಥೇಚ್ಛವಾಗಿ ಮನೆಗೆ ಬಂದು ಹೆಣ್ಮಕ್ಳುಗಳನ್ನ ಕರೆದು, ಇಲ್ಲ ನಿಮ್ ತಂಗಿನ ಅಕ್ಕನ ಕರೆದು ಯಥೇಚ್ಛವಾಗಿ ಅರ್ಶಿನ ಕೊಡ್ತಾ ಬನ್ನಿ. ಇದರಿಂದ ನೀವು ತುಂಬಾ ಶುಭ ಸುದ್ದಿನ ನಿರೀಕ್ಷೆ ಮಾಡ್ಬೋದು. ಇದಿಷ್ಟು ಬಂದು ವೃಷಭ ರಾಶಿಯವರ ಗುರು ಬದಲಾವಣೆ ಗೋಚಾರ ಫಲ.